ದಿವ್ಯ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯ. ಬನ್ನಿ, ಇವಾಗ ನಾವು ಹೊರಟಿದ್ದೀವಿ ಬ್ಯಾಂಗ್ಳೂರ್ ಲಾಲ್ಬಾಗಲ್ಲಿ ನಡೆಯುವಂತಹ ಫ್ಲವರ್ ಶೋಗೆ. ವರ್ಷಕ್ಕೆ 2 ಸಲ ನಡೆಯುವಂಥ ಈ ಫ್ಲವರ್ ಶೋ ಜನವರಿಯಲ್ಲಿ ಮತ್ತು ಆಗಸ್ಟಲ್ಲಿ ನಡೆಯುತ್ತೆ. ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ನಡೆಯುತ್ತೆ. ಸೊ ಈ ಸಲದ ಥೀಮ್ ಏನಪ್ಪ ಅಂದರೆ ವಿಶ್ವಗುರು ಬಸವಣ್ಣನವರ ವಚನ ಸಾಹಿತ್ಯದ ಬಗ್ಗೆ ಒಂದು ಥೀಮನ್ನು ಮಾಡಿದ್ದಾರೆ. ತುಂಬ ಅಮೇಝಿಂಗ್ ಆಗಿದೆ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ನೋಡಿದ್ದೆ. ಬನ್ನಿ, ತಡ ಮಾಡಿ ನಾವು ಕೂಡ ಹೋಗೋಣ. ಎಂಟ್ರಿ ಫೀಸು ಅಡಲ್ಟಿಗೆ ಬಂದುಬಿಟ್ಟು 80 ರೂಪಾಯಿ ಇರುತ್ತೆ. ವೀಕ್ ಡೇಸಲ್ಲಿ ಚಿಲ್ಡ್ರನ್ಸ್ಗೆ 30 ಇರುತ್ತೆ. ವೀಕೆಂಡಲ್ಲಿ ಅಡಲ್ಟ್ಸ್ಗಳಿಗೆ 100 ರೂಪಾಯಿ ಆಗುತ್ತೆ. ಮತ್ತು ಸ್ಕೂಲ್ ಯೂನಿಫಾರ್ಮ್ ಮತ್ತು ನೀವು ID ಕಾರ್ಡನ್ನು ಕ್ಯಾರಿ ಮಾಡ್ತೀರಾ ಅಂದರೆ ನಿಮಗೆ ಫ್ರೀಯಾಗಿ ಎಂಟ್ರಿ ಇರುತ್ತೆ. ಯಾವುದೇ ರೀತಿಯ ಚಾರ್ಜಸ್ಸು ಅಪ್ಲೈ ಆಗಲ್ಲ. ಸೊ ನೀವು ಯಾವುದೇ ರೀತಿಯ ಫುಡ್ ಅಥವಾ ಬೇವರೇಜಸನ್ನು ಕ್ಯಾರಿ ಮಾಡ್ತೀರಾ ಅಂದರೆ ಅದು ಅಲೌಡ್ ಇರಲ್ಲ. ಪಾರ್ಕಿಂಗ್ ಅಂತ ದೂರಕ್ಕೂ ಎಲ್ಲೂ ಇಲ್ಲ. ಸೊ ಇಟ್ಸ್ ಬೆಟರ್. ತುಂಬ ಟ್ರಾಫಿಕ್ ಇರೋದ್ರಿಂದ ಬೆಟರ್ ನೀವು ಪಬ್ಲಿಕ್ ವೆಹಿಕಲನ್ನು ಪ್ರಿಫರ್ ಮಾಡಿ ಬಸ್ಸು ಅಥವಾ ಕ್ಯಾಬನ್ನು ಮಾಡ್ಬೋದು, ಅಥವಾ ಮೆಟ್ರೋ ಗ್ರೀನ್ ಲೈನಿಗೆ ಬಂದು ಲಾಲ್ಬಾಗಲ್ಲಿ ಇಳಿದು ವೆಸ್ಟ್ ಗೇಟಿಂದ ಎಂಟ್ರಿಯನ್ನು ಕೊಡ್ಬೋದು. ಈ ಫ್ಲವರ್ ಶೋ ಜನವರಿ 18ರಿಂದ 28ರವರೆಗೆ ಇರುತ್ತೆ. ಸೊ ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 7 AM ಇಂದ 7 PM ವರೆಗೂ ಇರುತ್ತೆ. ಸೊ ಬನ್ನಿ, ಯಾವುದೇ ಕಡೆ ಡಿಸ್ಟ್ರಾಕ್ಟ್ ಆದರೆ ಡೈರೆಕ್ಟಾಗಿ ನಾವು ಫಸ್ಟು ಗ್ಲಾಸ್ ಹೌಸ್ ಕಡೆ ಹೋಗೋಣ. ಯಾಕಂದರೆ ಎಲ್ಲ ರೀತಿಯ ಡೆಕೋರೇಷನ್ಸ್ಗಳು ಮೇನ್ ಆಗಿರುವಂಥದ್ದು ಗ್ಲಾಸ್ ಹೌಸಲ್ಲಿ. ಗ್ಲಾಸ್ ಹೌಸಿನ ಮೇನ್ ಅಟ್ರಾಕ್ಷನ್ ಅಂದರೆ ಬಸವಣ್ಣ, ಅವರ ಅನುಭವ ಮಂಟಪ, ಇಷ್ಟಲಿಂಗ, ಅಕ್ಕಮಹಾದೇವಿ, ಬಸವಣ್ಣವರ ಅಕ್ಕ ಆಗಿರುವಂತಹ ನಾಗಲಾಂಬಿಕೆ, ಅವರ ಹೆಂಡತಿಯಾಗಿರುವಂತಹ ನೀಲಮ್ಮ. ಸೊ ಇದೆಲ್ಲ ಮೇನ್ ಅಟ್ರಾಕ್ಷನ್ ಆಗಿರುವಂಥದ್ದು. ಹಾಗೂ ಫ್ಲವರ್ಗಳು ಕೂಡ ತುಂಬ ಡಿಫ್ರೆಂಟ್ ಕಲರ್ಸಲ್ಲೂ ಕೂಡ ಇದೆ. ತುಂಬ ಅಮೇಝಿಂಗ್ ಆಗಿದೆ. ಪ್ರತಿ ವರ್ಷವೂ ಕೂಡ ಒಂದು ಒಳ್ಳೆ ಥೀಮ್ನ ಇಟ್ಕೊಂಡು ಅವರು ಒಂದು ಅರೇಂಜನ್ನು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ಇದು ವರ್ತ್. ಅಷ್ಟು ದೂರ ನೀವು ಟ್ರಾವೆಲ್ ಮಾಡಿ ನೋಡ್ತೀರಾ ಅಂದರೆ ಡೆಫಿನೆಟ್ಲಿ ವರ್ತ್ ಆಗಿರುತ್ತೆ. ಡೆಫಿನೆಟ್ಲಿ ನೀವು ವಿಸಿಟನ್ನು ಮಾಡ್ಬೋದು. ಅವರ ವಚನಗಳನ್ನು, ಕೆಲವು ಸಾಹಿತ್ಯದ ಸಾಲುಗಳನ್ನು ಕೂಡ ಅವರು ಬರೆದಿದ್ದಾರೆ. ಸೊ ಇನ್ಫಾರ್ಮೇಷನ್ನಿಗೆ ಕಂಪ್ಲೀಟಾಗಿ ಏನೇನು ಬೇಕು, ಸೊ ಅವರ ಪೆನ್ ನೇಮ್ಸುಗಳು ಅದನ್ನೆಲ್ಲ ಕೂಡ ಡೀಟೇಲ್ ಆಗಿದೆ. ಮುಂದೆ ನಾನು ಯಾವುದೇ ರೀತಿಯ ವಾಯ್ಸನ್ನು ಕೊಡಲ್ಲ. ಐ ಹೋಪ್ ನೀವು ಈ ವಿಡಿಯೋವನ್ನು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಕೊನೆವರೆಗೂ ನಮ್ಮ ವಿಡಿಯೋನ ನೋಡೋದನ್ನು ಮರಿಬೇಡಿ.
ದೊಡ್ಡವರ ಗುಂಪಿನಲ್ಲಿ